ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇಡೀ ಕರ್ನಾಟಕದಲ್ಲಿ ಒಂದು ಮಾದರಿಯಾಗಿ ಎರಡು ಭಾಗದಲ್ಲಿ, ಒಂದು ಧಾರವಾಡ ಹಾಗೂ ಇನ್ನೊಂದು ಮೈಸೂರಿನಲ್ಲಿ ಈ ಸ್ಕಿಲ್ ಯೂನಿವರ್ಸಿಟಿ ಥರ ಅಥವಾ ಸೆಂಟರ್ ಆಫ್ ಎಕ್ಸಲೆನ್ಸು ವಿಶೇಷವಾಗಿ ಕನ್ಸ್ಟ್ರಕ್ಷನ್ ನಮ್ಮ ಏನು ವರ್ಕರ್ಸ್ ಇದ್ದಾರೆ, ನಮಗೆ ಸುಮಾರು 35 ಲಕ್ಷಕ್ಕಿಂತ 40 ಲಕ್ಷ ಜನ ಏನು ರಿಜಿಸ್ಟರ್ಡ್ ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ದಾರೆ, ಅವರಿಗೆ ಅವ್ರ ಮಕ್ಕಳಿಗೆ ವಿಶೇಷವಾಗಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಕಳು ಅದೇ ವೃತ್ತಿನ ಕಲಿಬಾರ್ದು. ಆ ವೃತ್ತಿ ಕಲಿತಾ ಇದ್ದರೂ ಕೂಡ ಅವರಿಗೆ ಅಪ್ಗ್ರೇಡ್ ಆಗಬೇಕು, ಸ್ಕಿಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸ್ಕಿಲ್ಲನ್ನು ಅಪ್ಗ್ರೇಡ್ ಆಗಬೇಕು. ಕನ್ಸ್ಟ್ರಕ್ಷನ್ನಲ್ಲಿ ಪ್ಲಂಬಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಸಿಮೆಂಟ್ ಮಾಡ್ತಕ್ಕಂಥ ಇರ್ಬೋದು, ಹೊಸ ಹೊಸ ಟೆಕ್ನಾಲಜಿಗಳನ್ನು ಯಾವ ರೀತಿ ಯೂಸ್ ಮಾಡಬೇಕೆಂಬ ಒಂದು ಹೊಸ ಪರಿಕಲ್ಪನೆ, ಆ ಒಂದು ಕೋರ್ಸಸ್ಗಳು ಇದರಲ್ಲಿ ಕೊಡೋದ್ರ ಜೊತೆಗೆ ಅದು ಬಿಟ್ಟು ಅವ್ರ ಮಕ್ಕಳುಗಳಿಗೆ ಸುಮಾರು 28 ಟ್ರೇಡು 60 ಡಿಫ್ರೆಂಟ್ ಕೋರ್ಸಸ್ಗಳನ್ನ ಒಂದೇ ಸೆಂಟರ್ನಲ್ಲಿ, ಬಹುಶಃ ಭಾರತ ದೇಶದಲ್ಲಿ ಎಲ್ಲಿ ಈ ಥರದ್ದು ಆ ಒಂದು ಸೆಂಟರ್ ಇಲ್ಲ. ಸುಮಾರು 28 ಟ್ರೇಡ್ಗಳಲ್ಲಿ 60 ಥರದ್ದು ಕೋರ್ಸಸ್ ಕಲಿಸ್ತಕ್ಕಂಥ ಯಾವುದೊಂದು ಒಂದು ಇನ್ನು ಕರ್ನಾಟಕದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿ ಇಲ್ಲ ಅಂತ ಒಂದು ಪ್ಲ್ಯಾನನ್ನು ನಾವು ಎಕ್ಸಿಕ್ಯೂಟ್ ಮಾಡ್ಬೇಕಂತ ಹೇಳಿ ಅದಕ್ಕೆ ಇವತ್ತು ಒಂದು ಫಸ್ಟ್ ಪ್ರೆಸೆಂಟೇಷನ್ ಎಲ್ಲ ಇಂಡಸ್ಟ್ರಿಯವ್ರಿಗೆ ಕರೆಸಿದ್ವಿ. ಅವ್ರ ಅಭಿಪ್ರಾಯಗಳನ್ನ ತಗೊಳ್ಳಿಕ್ಕೆ ಅವ್ರಿಗೆ ಕರೆದಿದ್ವಿ, ಟ್ರೇಡ್ ಯೂನಿಯನ್ ಕೂಡ ಕರೆದಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ ತಾವು ಬಂದಿದ್ದೀರಿ. ಇದು ಮೊದಲನೇ ಬಾರಿಗೆ ಪ್ರೆಸೆಂಟೇಷನ್ ಆಗಿದೆ. ಇನ್ನೂ 2-3 ಬಾರಿ ನಾವು ಈ ರೀತಿಯಾದಂಥ ಇಂಟ್ರಾಕ್ಷನ್ ಆದ ನಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಜರಿಗೆ ಒಯ್ದು ಅವರ ಅಭಿಪ್ರಾಯವನ್ನು ಪಡೆದು ಆಮೇಲೆ ಇದಕ್ಕೆ ಮುಂದೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇಲ್ಲ, ಇದು ಮೊದಲಿಂದನೂ ಇಂಡಸ್ಟ್ರಿನಲ್ಲಿ ಇದೆ. ನಾವು ಆದರೆ ಇನ್ನಾದರೂ ಆ ರೀತಿ ಯಾವುದು ಪಾಸಿಟಿವ್ ಆಗಿ ಇಂಡಸ್ಟ್ರಿ ಪರ ಒಪಿನಿಯನ್ ತಗೊಂಡಿಲ್ಲ. ಸೊ ಅದರ ಬಗ್ಗೆ ಸ್ಪಷ್ಟತೆ ಇದೆ. ನಾವು ಇನ್ನಾದರೂ ಅದರ ಬಗ್ಗೆ ಯಾವುದು ಪಾಸಿಟಿವ್ ಆಗಿ ನಾವು ಇಂಡಸ್ಟ್ರಿಗೆ ನಾವು ಅದರ ಬಗ್ಗೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ.